ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ನೀವ್ ಹೇಳ್ತಿರೋದೇ ನಿಜ ಆಗಿದ್ರೆ ನಾನು ಖಂಡಿತ ಅತ್ತೆನ್ ಕ್ಷಮಿಸೋದಿಲ್ಲ. ಮೊದಲು ಈ ವಿಷಯನ ರಂಗೇಗೌಡ್ರಿಗೆ ಹೇಳ್ತೀನಿ. ಕಣವ ಪಾಪ ಆ ಕಮ್ಲಿಗೆ ಏನು ಗೊತ್ತಾಯ್ತದ ಹೇಳು. ಇವ್ರುಗಳು ಮಾಡಿರೋ ತೆಪ್ಪಿಗೆ ಅವಳು ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು ಅಂತೀನಿ. ಅದಕ್ಕೆ ಐಸು ಮೇಡಮ್ ಅವ್ರು ಹೇಳಿದ ತಕ್ಷಣ ಅವಳಿಗೆ ಶಿಕ್ಷೆ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿದೆ. ಆದರೆ ಅವಳಿಗೆ ಬೇರೆ ಕೆಲಸ ಹಚ್ಚಿನಿ ಕಣವ. ಅದೇನಂದ್ರೆ ಈ ಅತ್ತೆ ಮಾವ ಸರಿಯಾಗಿ ಕ್ಯಾಮೆ ಮಾಡ್ತಾರೋ ಇಲ್ವೋ ಅನ್ನೋದನ್ನ ನೋಡಿಕೊಂಡು ನಿನಗಾಗ್ಲಿ ಅಥವಾ ಐಸು ಮೇಡಮ್ ಅವ್ರಿಗಾಗ್ಲಿ ಬಂದು ಹೇಳು ಅಂತ ಹೇಳಿವ್ನಿ. ಸರಿಯಾಗೈತೆ. ಅಪ್ಪ ಸೇರು ಅಂದರೆ ಅವ್ವ ಸವಾ ಸೇರು ಅಂಥವ್ರನ್ನ ಕಾವಲು ಕಾಯಕ್ಕೆ ಈ ಪೆದ್ದ ಮುಂಡೆ ಇದನ್ನ ನೇಮಿಸ್ತಿದ್ಯಾ? ಅಲ್ಲ ಅಳಿಮೆಯ ಈ ಶಿಕ್ಷೆ ಇನ್ನು ಎಷ್ಟು ದಿವ್ಸದ ಗಂಟ ಅಂತೀನಿ. ನಮ್ಮವ್ವ ನಿಮ್ಮಿಬ್ರು ಶಂಸ ಗಂಟ ತಿಳಿತಾ? ಲೇ ಮಾವ, ನೀನು ಕೊಟ್ಗೆನಾಗ ಸಗಣಿ ಬಾತ್ ಹಾಕ್ಕೊಂಡು ನೆಲ್ದಾಗ ಮಕ ಕಾಣ್ಬೇಕು, ಹಂಗೆ ಶುದ್ಧ ಮಾಡಬೇಕು. ಅತ್ತೆ ನೀನು ಹಸ್ಗಳ ಮೈ ತೊಳ್ಕೊಂಡ್ ಬಿದ್ದಿರ್ಬೇಕು. ಅಲ್ಲಿ ಗಂಟ ಏನಾರ ಗಂಜಿ ಕೈ ಹಾಕಿದ್ರೆ ಆಮ್ಯಾಗ ಅದು ಸಿಕ್ಕಾಕಿಲ್ಲ ಹುಷಾರ್. ವರ್ಡಾನ್ ಐಶ್ವರ್ಯ ಅವರೇ, ಇಷ್ಟೊಂದು ಸ್ಪೀಡ್ ಒಳ್ಳೇದಲ್ಲ. ಜೀವನ ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ತಾಳಿದವನು ಬಾಳಿಯಾನು. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಾಗಿದೆ. ದಾರಿ ನೀವು ಹಠ ಬಿಟ್ರೆ ದಾರಿ ತಾನಾಗೆ ಸಿಗ್ತದೆ. ಒಂಚೂರು ಕರುಣೆ ತೋರಿಸ್ಬೇಕಪ್ಪ. ಅಂತೂ ಕಮಲಿ ಬಸ್ರಿ ಅಲ್ಲ ಅನ್ನೋದನ್ನ ಸಾಬೀತುಪಡಿಸೋಕ್ಕೆ ನೀವು ಪಟ್ಟು ಶ್ರಮ ಸಾರ್ಥಕ ಆಯಿತು. ಎಲ್ಲಿ ನನಗೆ ಅನ್ಯಾಯ ಆಗ್ಬಿಡ್ತದೋ ಅಂತ ನೀವು ಒದ್ದಾಡಿದ್ ನೋಡಿ ತಿರ್ಗಾ ನನ್ನ ಆಸೆ ನೆರವೇರ್ತದೇನೋ ಅನ್ನೋ ಕನಸು ಶುರು ಆಗ್ಬಿಟ್ಟದೆ. ಒಂದು ಮಾತು ಹೇಳ್ತೀನಿ, ನನಗೆ ಸರಿಯಾದ ಜೋಡಿ ಅಂದರೆ ನೀವೇನೆ. ನನ್ನಂತ ಓದಿರೋಂಗೆ ನಿಮ್ಮಂಥ ಗ್ರ್ಯಾಜುಯೇಟೇ ಮ್ಯಾಚ್ ಆಗೋದು. ಅದು ಗೊತ್ತಿಲ್ದೇನೆ ಆ ಹಳ್ಳಿ ಗಮರಿ ಕಮಲಿ ಬೇತಾಳ ಥರ ನನ್ನ ಕಟ್ಕೋ ಅಂತ ಬೆನ್ನು ಬಿದ್ದವಳೆ. ಅದಕ್ಕೆ ತಕ್ಕಾಗೆ ನಮ್ಮ ಅತ್ತೆನೋ ತಂಕನಕ ಅಂತ ತಾಳ ಆಗ್ತಾವಳೆ. ಅಲ್ಲ, ನೀವೇ ಯೋಚನೆ ಮಾಡಿ ನೋಡಿ, ಸಿಟಿನಲ್ಲಿ ಎಂತೆಂಥ ಹುಡುಗಿರ್ನೆಲ್ಲ ತೆಕ್ಕೆಗೆ ಹಾಕೊಂಡು ಓಡಾಡಿರೋ ನನ್ನ ಪಕ್ಕದಲ್ಲಿ ಆ ಹಳ್ಳಿ ಮೂಕಿ ಕಮಲಿ ಬಂದು ನಿಂತ್ಕೊಂಡ್ರೆ ನಮ್ಮ ಇಮೇಜ್ ಏನಾಗಿಲ್ಲ. ಆಸೆ ಪಡೋದಕ್ಕೂ ಒಂದು ಮಿತಿ ಇರಬೇಕಪ್ಪ. ಈಗ ನಾನು ನಿಮ್ಮನ್ನು ಆಸೆ ಪಡೋದ್ರಲ್ಲಿ ಒಂದು ನ್ಯಾಯ ಇದೆ, ಹೌದಾ? ಅವಳು ಇಲ್ಲೇ ಕುಂಟೆ ಬಿಲ್ಲೆ ಆಡ್ಕೊಂಡು ಬಿದ್ದಿರೋಕ್ಕೆ ಲಾಯಕ್ಕು. ಅವಳನ್ನ ಮಾತಾಡ್ಸೋದೇ ಕಷ್ಟ, ಇನ್ನೂ ಮೈ ಮುಟ್ಟದ. ನಿನ್ ಮಕ್ನ ನೆಕ್ತಾ ಬಡಿಯ ಮನುಷ್ಯನೆಲ್ಲ ನೀನು, ಮನುಷ್ಯನ ಹೆಣ್ಣು ಅಂದ್ರೆ ಇಷ್ಟೊಂದು ಕೀಳ್ ಭಾವನೆ ಇಟ್ಕೊಂಡಿರೋ ನಿನ್ನ ನಾನ್ ಲಗ್ನ ಆಗ್ಬೇಕು ಅಂತ ಆಸೆ ಪಟ್ನ. ನಮ್ ರಂಗೇಗೌಡ ಮಾವನ್ ಕಾಲ್ ಧೂಳ್ಗೂ ಸಮ ಅಲ್ಲ ನೀನು. ಅವ್ರಿಗಿರೋ ಕಿಂಚಿತ್ ಒಳ್ಳೆ ಬುದ್ಧಿನೂ ನಿಂಗಿಲ್ಲ ಅಲ್ವಾ? ನಿನ್ನಂತಂಗೋಸ್ಕರ ನನ್ ಮಾನ ಕಳ್ಕೊಂಡೆ, ಬಸ್ರಾಗಿವ್ನಿ ಅಂತೆಲ್ಲ ಎಲ್ರ ಮುಂದೆ ಸುಳ್ಳು ಹೇಳದ್ನಲ್ಲ. ಇದನ್ನೆಲ್ಲ ನೆನ್ಪಿಸ್ಕೊಂಡ್ರೆ ಈಗ್ಲೇ ನಿನ್ನ ಕೊಂಡ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತದೆ. ನಿನ್ನಂತ ನೆರಳು ಸಾಕಲು ನನಗ್ ಪಾಪ ಬರ್ತದೆ. ಅಂತದ್ರಾಗೆ ನಿನ್ನನ್ ಲಗ್ನ ಆಗ್ಬೇಕು
ಬೇಜಾನ್ ಮಾತಾಡ್ತಿದ್ಯಾ? ಏಯ್ ಮುಚ್ಚ ಬಾಯಿ. ನಿನ್ ಮ್ಯಾಕ್ ಆಸೆ ಪಟ್ಟು ನಮ್ಮ ಅವ್ವನ್ ಮಾತ್ ಕೇಳ್ಕೊಂಡು ದೇವ್ರಂತ ಐಶ್ವರ್ಯಕ್ಕಂಗ್ ಅನ್ಬಾರ್ದಲ್ಲ ಅಂದು ಅವರಿಗೆ ಶಾಪ ಹಾಕ್ಬಿಟ್ಟೆ. ಆದ್ರೆ ಅದೆಲ್ಲ ಯಾವ್ದು ಅವ್ರಿಗೆ ತಟ್ಟಕ್ಕಿಲ್ಲ, ಯಾಕಂದ್ರೆ ಅವ್ರು ಒಳ್ಳೆಯವರು. ಆದ್ರೆ ನೀನಿದ್ಯಲ್ಲ ಪಾಪಿ, ನೀನಂತೂ ಜನ್ಮ ಪೂರ್ತಿ ಉದ್ಧಾರ ಆಗಕ್ಕಿಲ್ಲ. ಅನ್ಕೊಂಡವಳಿಂದ ನೆಮ್ಮದಿ ಇಲ್ದೆ ಅಂತರ್ಪಿಶಾಚಿಯಾಗಿ ಅಲ್ದಾಡಕತ್ತೆ ಬಂದೇ ಬರುತ್ತೆ. ಓಹೋ, ಇವಳೇನು ಮೇಲಿಂದ ಕೆಳಗೆ ಇಳಿದು ಬಂದವಳು, ಇವಳು ಶಾಪ ಹಾಕ್ಬಿಟ್ರೆ ನಾವ್ ಹಂಗೆ ಹಾಳಾಗ್ಬಿಡ್ತೀವಿ. ಏಯ್, ನನ್ನ ಮೇಲೆ ಕೈ ಮಾಡಿದ್ದು ಅಲ್ದೆ ನನಗೆ ಆವಾಜ್ ಆಗ್ತೀಯ ನಿನ್ನ. ಅವಳು ಚಪ್ಲಿಲ್ ಹೊಡಿಬೇಕು ಅಂತ ಅನ್ಕೊಂಡ್ಲು. ನಾನು ಹೊಡೆದೇ ಬಿಡ್ತೀನಿ. ಎಲ್ಲಿವರೆಗೂ ಬಾಲ ಮುದ್ರಕೊಂಡು ಸುಮ್ಮನೆ ಇರ್ತೀಯೋ ಅಲ್ಲಿವರೆಗೂ ನಿನ್ ಜೀವಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಇನ್ನೊಂದ್ಸಲ ಕೈ ಎತ್ತಿದ್ರೆ ರಂಗೇಗೌಡರು ಬಂದೂಕ್ ಮಾತಾಡ್ಬೇಕಾಗತ್ತೆ. ಏಯ್, ಏನು ರಂಗೇಗೌಡನ ಹೆಸರು ಹೇಳ್ಕೊಂಡು ನನ್ನನ್ನೇ ಎದುರಿಸ್ತಿದ್ದೀರಾ? ನೋಡ್ಕೊಳ್ತೀನಿ, ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀನಿ. ನನಗೆ ಕ್ಷಮಿಸ್ಬಿಡಿ. ನಾನೇನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ. ಯಾಕೆ ಹೀಗೆ ಅಳ್ತಿದ್ಯಾ? ಇಷ್ಟು ಧೈರ್ಯವಾಗಿ ಮಾತಾಡೋ ನೀನೇ ಹೀಗತ್ರ ಹೇಗೆ? ನೋಡು, ಅಳ್ಬಾರ್ದು. ನೀವ್ ಯಾಕೆ ಅವನನ್ನ ಲಗ್ನ ಆಗ್ಬಾರ್ದು ಅಂತ ಹೇಳ್ತಿದ್ರಿ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ದೆ ನಿಮಗ್ ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟಿವ್ನಿ. ಅದಕ್ಕೆಲ್ಲ ನಾನು ಇವಾಗ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗದೆ. ಪರವಾಗಿಲ್ವೇ? ನಮ್ಮ ಮುದ್ದು ಕಮ್ಲಿ ಬುದ್ಧಿವಂತೆ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಮಾತು ಕೂಡ ಆಡ್ತಾಳೆ ಅಂತಾಯ್ತು. ನನಗಿದೇ ಕಮ್ಲಿ ಬೇಕಾಗಿರೋದು. ನೋಡು, ಎಲ್ರು ನೀನ್ ದಡ್ಡಿ ಬುದ್ಧಿ ಇಲ್ಲ ಅಂತೆಲ್ಲ ಹೇಳಿ ಹೇಳಿ ನಿನ್ ಮೇಲೆ ನಿನಗೆ ನಂಬಿಕೆ ಕಡಿಮೆ ಆಗೋ ಹಾಗೆ ಮಾಡಿದ್ದಾರೆ. ಆದ್ರೆ ನನಗೆ ಈ ಕಮ್ಲಿ ನಿಜವಾದ ಸಾಮರ್ಥ್ಯ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನಿನ್ ಯೋಗ್ಯತೆಗಲ್ಲ ಮಹೇಶ. ಇನ್ನೀನ್ ಆರಾಮಾಗಿರು. ನಿನಗೊಬ್ಬ ರಾಜ್ಕುಮಾರನ್ ಹುಡುಕಿ ಮದ್ವೆ ಮಾಡೋ ಜವಾಬ್ದಾರಿ ನಂದು. ಎಲ್ಲಿ ಈಗ್ಲಾದ್ರೂ ನಗು ನಗು ನಗು. ಸತ್ಯ, ಕಮ್ಲಿಗೆ ಮಹೇಶ ಎಂತವನು ಅನ್ನೋ ಸತ್ಯ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಇನ್ನು ಅತ್ತೆ ನಿಜವಾಗ್ಲೂ ಒಳ್ಳೆಯವರು ಅನ್ನೋ ಸತ್ಯನ ಅಜ್ಜಿಗೆ ಮಾವಂಗೆ ಹೇಗಾದ್ರೂ ಮಾಡಿ ಅರ್ಥ ಮಾಡಿಸೋ ಹಾಗೆ ಮಾಡ್ಬೇಕು. ಯಾರು ಬರೆದ ಕಥೆಯೋ ನಮಗಾಗಿ ಬಂದ ಎಸೆಯೋ ಕೊನೆಯಲ್ಲೋ ಕಾಣೆ ನಾನು. ಇದು ಯಾರು ಬರೆದ ಕಥೆಯೋ. ಬೇಕಿದ್ದೆ ನನಗಿದು.
ಬಿಸಿ ಬಿಸಿ ಕೊಡ್ತಾವನೆ ಪರಮಾತ್ಮ. ಇದೇನಮ್ಮಿ ಹಿಂಗ್ ನೋಡ್ಕೊಂಡು ಇದ್ಬಿಟ್ಟೆ. ಒಂದೊಂದ್ರದೆ ಮೈ ತಿಕ್ಕು. ಗೊತ್ತದೆ ಕಣ್ ಸುಮ್ಕಿರೋ. ಒಂದಿನಾರ ಪ್ರೀತಿಯಿಂದ ನನ್ನ ಮೈ ತಿಕ್ಕಿದ್ದೇನಮ್ಮೆ ನೀನು. ಹಿಂದೆ ಎಲ್ಲ ನಿನ್ ಮೈ ತಿಕ್ಕಿ ನೀರು ಊದಿದ್ದಾರ ಮರ್ತ್ಬಿಟ್ಟೇನೋ. ಸರೋಜ ಈ ಗೆಪ್ತಿ ಬತ್ತು ಕಣಮಿ. ಮದ್ವೆ ಆದ ಅವಸರದಲ್ಲಿ ನೀನ್ ನನ್ನ ಬಾಟ್ಲ ಮನೆ ಕರ್ಕೊಂಡೋಗಿ ಮೈಯ ತಿಕ್ಕಿ ತಿಕ್ಕಿ ಬಿಸಿನೀರು ಇದ್ದಿದ್ದು ಈಗ ಜ್ಞಾಪಕ ಬತ್ತು ಕಣಮಿ. ಅದಕ್ಕೇನೀಗ? ಅದಕ್ಕೆ ಇನ್ನೊಂದ್ ಕಿತ ಹಂಗೆಯ ಮೈ ತಿಕ್ಕಿ ತಿಕ್ಕಿ ಬಿಸಿನೀರು ಇಡು ಆಮ್ಯಾಕೆ ಮೂದೇವಿಗೆ ಕ್ಯಾಂಗಸೂರು ಹೊತ್ಕೋ. ಅವ್ವ ಬಿರ್ಬೆನ್ನೆ ಕ್ಯಾಮೆ ಮಾಡೋದನ್ನ ಕಲೀರಿ. ಏ ಹಂಗಾದ್ರೆ ಹೋಗು. ಆಯ್ತು ಆಯ್ತು ಬಾ. ನನ್ನ ಕೈಯಲ್ಲಿ ಆಗಕ್ಕಿಲ್ಲ. ಅಪ್ಪ ಸುಸ್ತಾಗ್ಬಿಡ್ತು. ಅಯ್ಯಮ್ಮ ಅಮ್ಮ ನನ್ನ ಸೊಂಟ. ಅಯ್ಯೋ ಅಮ್ಮ. ಆಯ್ತಿಲ್ಲ ಕಡಿ ಪಕ್ಕಡಿ ಗುಮ್ಮ. ಏನೋ ಹಿಂಗ್ ಕುತ್ಕೊಂಡ್ಬಿಟ್ಟೆ. ಹೊರಗಡೆ ಇನ್ನ 10 ತಾಸ ತೊಳೆಯೋದಿದೆ. ಎದ್ದಾಳ್ ಮ್ಯಾಕೆ. ರಂಗೆ ಕೊಡ್ ಮಾವ ಬೇರೆ ಬಿರ್ಬಿರ್ನೆ ಕೆಲಸ ಮಾಡ್ಸು ಅಂತ ಹೇಳೋನೆ. ಎದ್ದಾಳ್ ಮ್ಯಾಕೆ. ಅಯ್ಯ ನಿನ್ನ ಎದ್ದಾಳನೆ. ಲೇ ಕಮ್ಲಿ, ನಾನಿನ್ನ ಅವ್ವ ಅನ್ನೋ ಕರುಣನಾದ್ರೂ ನಿನಗೆ ಬ್ಯಾಡ್ವೇನೆ? ಅಯ್ಯೋ ಶಿಕ್ಷೆ ಈ ತರ ಬತ್ತಿದ್ದಂಗೆ ನೀನ್ ಪಕ್ಕ ಬದಲಾಯಿಸ್ಕೊಂಡ್ಬಿಟ್ಟಿದ್ಯಲ್ಲ. ನೀನಿಂಗ ಅಯ್ಯೋ ಅನ್ಸಿ ನಾನ್ ಬಡವಾಗಿ ಅಸಾಮೈ ತೊಳೆದು ನನ್ನ ಕೈ ಸೇದೋದ್ರೆ ನಾನ್ ಯಾವ ಕೈಯಿಂದಾನೆ ನಿನ್ಗೂ ಮಯಸಂಗೂ ಲಗ್ನ ಮಾಡಿಸಿ ದಾರಿ ಹೇಳ್ಕೊಡೋದು? ಚುಪ್. ಯಾವನೊಂದ್ ಮಹೇಶ ಆ ದರ್ವೇಸಿನ ನಾನ್ ಯಾಕೆ ಲಗ್ನ ಆಗ್ಲಿ? ರಾಜ್ಕುಮಾರ್ ಅಂತವನ್ ಜೊತೆ ಲಗ್ನ ಮಾಡ್ತೀನಿ ಅಂತ ಐಶ್ವರ್ಯಕ್ಕ ನಂಗೆ ಹೇಳೋಳೆ. ನನಗ್ ನೀನು ಬೇಡ, ಆ ಮಹೇಶನು ಬೇಡ. ಮಗ ಕಮ್ಲಿ ನೀ ನನ್ ಬಂಗಾರ ಕಣವ, ಬಂಗಾರ. ನಾನು ಅವತ್ತೇ ಪಡ್ಕಂಡೆ ಆ ಮಯಸ ಸರಿ ಇಲ್ಲ, ಅವನ್ ಜೋಡಿ ನಿನಗೆ ಸರಿ ಹೋಗಕ್ಕಿಲ್ಲ ಅಂತ ನನ್ನ ಮಾತೇ ಕಳ್ಳಿಲ್ಲ ಇವಳು ಬಂದ್ಬಿಟ್ಲು. ಈಗ ನೋಡ್ ಮಗ ನಾನು ಇವಳು ಮಾತು ಕೇಳ್ದೆ ಅಂತ ಸಗಣಿ ಪೊಳಿಯಕ್ಕೆ ಕೊಟ್ಕೆ ತೊಳೆಯಕ್ಕೆ ನನ್ನ ನೇಮ್ಸಮ್ನಿ ನಿಮ್ಮ ಅವರಂಗೆ ಕೂಡ. ಮಗ ನನ್ನ ಮುದ್ದಿನ ಮಗ ಅಲ್ವಾ ನೀನು. ಈಗ ನಾನುವೇ ನಿನ್ ಪಕ್ಷಕ್ಕೆ ಸೇರ್ಕತೀನಿ. ನಿಮ್ ರಂಗೇಗೌಡ ಮಾವಂಗ್ ಹೇಳಿ ನನ್ ಶಿಕ್ಷಣ ಹೊಸಿ ಕಡಿಮೆ ಮಾಡ್ಸು ಮಗ. ತಗೆ ಆ ಸಗಣಿ ಕೈನ್ಯಾಕ್ ನನ್ ಮುಖಕ್ಕೆ ಬಂದಿದ್ಯಾ? ಅದೆಲ್ಲ ಆಗಕ್ಕಿಲ್ಲ. ಬಿರ್ಬಿರ್ನೆ ಕೆಲಸ ಮಾಡಿ ಮುಗಿಸಿ. ಅಯ್ಯೋ ಮಾದೇಶ, ನಾನ್ ಜನ್ಮ ಕೊಟ್ಟಿರೋ ಮಗಳೇ ನಂಗೆ ಶತ್ರು ಆಯ್ತಾವಳಲ್ಲಪ್ಪ. ಏನ್ ಪಡ್ಕೊಂಡ್ ಸಾಯ್ಲಿ. ಎಲ್ಲ ಹಾಳಾದ ಐಶ್ವರ್ಯನಿಂದಾನೆ ನಮಗೆ ಈ ಗತಿ ಬಂದಿರೋದು. ಈ ಶಿಕ್ಷೆ ಮುಗಿಲಿ, ಆಮೇಲೆ ಈ ಸರೋಜ ಎಂತವಳು ಅನ್ನೋದು ಆ ಐಶ್ವರ್ಯ ಕಾಂಚನ ಇಬ್ರಿಗೂ ತೋರಿಸ್ತೀನಿ.
ಸಮಾಧಾನ ಆಗಿರ್ಬೇಕಲ್ವಾ ನಿಮ್ಗೆ? ಏನ್ ಸಿಕ್ತು ನಿಮ್ಗೆ ಇದ್ರಿಂದ? ಬೇಡ ಬೇಡ ಅಂತ ಹೇಳಿದ್ರು ಉಪವಾಸ ಅನ್ನೋ ಕಂಡೀಷನ್ ಹಾಕಿ ನನ್ನ ಸಿಕ್ಕಾಕ್ಸಿದ್ರಿ. ದೇವ್ರಂತ ಅತ್ತೆ ಮೇಲೆ ಅನುಮಾನ ಪಡೋ ಹಾಗೆ ಮಾಡಿದ್ರಿ. ಅವ್ರ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳಿ ನಾನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋ ಹಾಗೆ ಮಾಡೋದಕ್ಕೆ ಹೊರಟಿದ್ರಿ. ನಿಮ್ಮ ಅವರ ಮನಸ್ತಾಪಕ್ಕೆ ನನ್ನನ್ನು ಯಾಕೆ ಬಲಿಪಶು ಮಾಡ್ತಿದ್ದೀರಾ? ಛೇ, ಅತ್ತೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗ್ ಬಂತು? ನೀವ್ ಮಾಡಿರೋ ಕೆಲ್ಸಕ್ಕೆ ನಿಮಗ್ ಮುಖ ಕೊಟ್ಟು ಮಾತಾಡೋದಿರ್ಲಿ, ಯಾವತ್ತೂ ಕ್ಷಮಿಸೋದಿಲ್ಲ. ಅಲ್ಲವಾ, ನಿಂಗೆ ಈಗ ಸಾನೆ ಕೋಪ ಬಂದಿದೆ. ಹಿಂಗಾಗಿ ನಮಗಾಗಿರೋ ಲಾಭ ನಿಂಗೆ ಅರ್ಥ ಆಯ್ತಾ ಇಲ್ಲ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡವ, ಎಲ್ಲ ಅರ್ಥ ಆಯ್ತದೆ. ಈಗ ಯುದ್ಧದಾಗೆ ರಾಜನ್ನ ಹಿಡಿಬೇಕು ಅಂದ್ರೆ ನೇರವಾಗಿ ರಾಜನ್ ತಾವ ಹೋಗಕ್ಕಾಗಕ್ಕಿಲ್ಲ. ಅಡ್ಡದಿಡ್ಡಿ ಸೈನಿಕರು ಬರ್ತಾರಲ್ಲ, ಅವ್ರನ್ನೆಲ್ಲ ಒಡೆದು ಬಿಸಾಕ್ಬೇಕು. ಆಗ ರಾಜ ನಾನಾಗೇ ಶರಣಾಗ್ತಾನೆ. ಈಗ ನಾವು ಆಟೆಯ ಮೊದಲನೇ ಪರೀಕ್ಷೆನಾಗೆ ನಮ್ದೇ ಮೇಲ್ಗೆ ಆಗಿದೆ. ಮುದ್ದೇಗೌಡ ಸರೋಜ ಎಂಥವ್ರು ಅಂತ ಗೊತ್ತಾಗಿದೆ, ಅವ್ರಿಗೆ ತಕ್ಕ ಶಾಸ್ತ್ರಿನೂ ಆಗಿದೆ. ಈಗ ಉಳಿದಿರೋದು 2 ಪರೀಕ್ಷೆ ಕಣವ. ಅದು ಮುಗಿಯೋದ್ರೊಳಗೆ ಕಾಂಚನ ಅಸಲಿ ಮುಖನೂ ಬಯಲಾಯ್ತದೆ. ನೋಡಿ, ನೀವ್ ಎಷ್ಟೇ ಸಮಜಾಯಿಷಿ ಕೊಟ್ರು ನಾನ್ ಮಾತ್ರ ಈ ಆಟಕ್ಕೆ ಬರಲ್ಲ. ಮಾತು ಕೊಟ್ಟಿದ್ದೀಯ ಐಶ್ವರ್ಯ. ನಾನು ಏಕಿತ ಉಪವಾಸ ಹಿಡಿದ್ರೆ ನನ್ನ ಪಿರಾಣ ಹೋಗೋ ಗಂಟ ಬಿಡಕ್ಕಿಲ್ಲ. ಇದೊಂದು ಮಾತು ಹೇಳಿ ನನ್ನ ಕಟ್ಟಾಕೋದಕ್ಕೆ ಬರುತ್ತೆ. ಏನಾದ್ರೂ ಮಾಡ್ಕೊಳ್ಳಿ. ಅಲ್ಲವಾ, ಅಲ್ಲ ಬಸಿ ನನ್ನ ಮಾತು ಕೇಳವಾ? ಅಪ್ಪ, ಯಪ್ಪ 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 ಯಪ್ಪ, ಏ ಉಸಿ ಜಾಗ. ಯಪ್ಪ ಮೆದ್ದು ಕಡಿಮೆ ಅಧಿಕತಿಯಲ್ಲ. ಯಪ್ಪ, ಇದ್ಯಾಕ ಬಿಸಿರೋಜ ಹಿಂಗ್ ಪಕ್ಕಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿ? ಅಲ್ಲ ಕಡಿಮೆ, ನೀನೇನು ಮೈ ತಿಕ್ಕಕ್ಕೆ 4-5 ದಿವಸ ಬಾಕಿ ಅವೇ. ಒಂದೇ ಕಿತ ಅವ್ನ ಎಲ್ಲ ತಿಕ್ಬಿಟ್ಟು ಬಂದು ಕೂತ್ಕೊಳ್ಳೋದಲ್ವಾ? ನಿನ್ ಮಗ್ಲೇನಾರು ಇದನ್ನ ನೋಡ್ಬಿಟ್ರೆ ಅಷ್ಟೇ ಕಡಿಮೆ ನಿನ್ ಕಥೆ. ಅದ್ಯಾಕ್ ಮುದೇವಿ, ಅವ್ರಿಗಿನ್ನ ನೀನೇ ಹೆಚ್ಚಾಗಾಗ್ತಿದಿ. ಆಟೋದಿಂದ ಕ್ಯಾಮೆ ಮಾಡಿ ಮಾಡಿ ಮೈ ಕೈ ಎಲ್ಲ ಸುಸ್ತಾಗೈತೆ. ಒಂದ್ 10 ನಿಮಿಷ ವಿಶ್ರಾಂತಿ ತಗೊಳವ ಅಂದ್ರೆ ನೀನೇ ಅರ್ಚಾಡ್ಬಿಟ್ಟು ಎಲ್ರನ್ನು ಗುಂಪೇರ್ಸಂಗಿದೆಯಲ್ಲ. ಓ ಸರೋಜ, ನಾನ್ ಹೇಳ್ತಿರೋದ್ ನೀನ್ ಒಳ್ಳೇದ್ಕೆ ಕಣಮಿ. ನೀನ್ ಹಿಂಗ್ ಕುಂತಿರೋದ್ನ ನಿನ್ ಮಗ್ಲೇನಾರು ನೋಡ್ಬಿಟ್ಟು ಕಾಂಚನನ್ ತಕ್ಕೋ ಐಶ್ವರ್ಯನ್ ತಕ್ಕೋ ಹೋಗಿ ಹೇಳ್ಬಿಟ್ರೆ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ ಕಣಮಿ. ಆಮೇಲೆ ಸಿಗೋ ಕಂಜಿನೂ ಸಿಕ್ಕಾಕಿಲ್ಲ. ಅದಕ್ಕೆಯ ನನ್ಗೂ ಎಲ್ಲ ಗೊತ್ತದೆ. ನೀವು ಹೊಸ ಸುಮ್ಕಿರು. ಉಪಾಯ ಮಾಡಿ ಆ ಕಂಪ್ನಿನ ಹೊರಗೆ ಕಳ್ಸೀವ್ನಿ. ಅಡುಗೆ ಕೋಣೆಯಿಂದ ಕೋಳಿ ಸಾರು ವಾಸನೆ ಗಮ್ಮಂತ ಬರ್ತದೆ. ಅವಳು ಬರೋದ್ರೊಳಗೆ ಒಳಗೆ ಹೋಗಿ ಮುದ್ದೆ ಕೋಳಿ ಸಾರು ಉಣ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯ, ನಿನ್ ಮನೆ ಕಾಯುವಾಗ ಹೋಗ. ನಿನ್ಗೆ ಇನ್ನೂ ಬುದ್ಧಿ ಬರ್ಲಿಲ್ವ ನಮ್ಮಿ? ಇಟ್ಬೇಕು ಮರ್ತ್ಬಿಟ್ಟ. ಗಡಿ ಪಾರ್ ಹಾಕ್ಬೇಕಾಗಿದ್ದವ್ರನ್ನ ಕ್ಷಮಿಸಿ ಕೊಟ್ಕೆಯಲ್ಲಿರಕ್ ಬಿಟ್ಟವನೇ ರಂಗೆ ಕೂಡ. ಹಂಗಿರನಾಗ ಕಣ್ ತೆಪ್ಸಿ ಹೋಗಿ ಕೋಳಿ ಸಾರು ಉಣ್ಕೊಂಬತ್ತೀನಿ ಅಂತ ಹೇಳ್ತಿದ್ದೀಯಲ್ಲ, ನಿನ್ಗೆ ಯಾವ ಜನ್ಮ ಕಮ್ಮಿ ಬುದ್ಧಿ ಬರೋದು? ನಿನ್ ಮಕ್ಕಿಷ್ಟು ನೋಡಮ್ಮಿ, ಇನ್ಮ್ಯಾಕೆ ನಮ್ಗೆ ಕೋಳಿ ಕುರಿ ಯಾವ್ದು ತಕ್ಕಕ್ಕಿಲ್ಲ. ಇನ್ನೇನಿದ್ರು ಕಂಚಿನ ಗತಿ ಕಡಮಿ. ಅದು ನಿನ್ ಮಗಳು ಬಂದು ನಾವು ಮಾಡ್ಬೇಕಾದ ಕ್ಯಾಮೆನೆಲ್ಲ ಮುಗಿಸಿದೀವಿ ಅಂತ ಪರೀಕ್ಷೆ ಮಾಡಿ ಹೂ ಅಂತ ಹೇಳಿದ್ರೆ ಗಂಜಿ ಕುಡಿಯಕ್ ಬಿಡ್ತಾರೆ. ಇಲ್ಲ ಅಂದ್ರೆ ಅದು ಇಲ್ಲ ಕಡಮಿ. ಮೂದೇವಿ, ನಾನ್ ಕಂಡಿಲ್ವಾ ನಿನ್ನವರಂಗಿ ನಾಟಕವ? ನಾನು ಒಬ್ಳೆ ಹೋಗಿ ಉಣ್ಕೊಂಬತ್ತೀನಿ ಅಂದಿದ್ದಕ್ಕೆ ಹೊಟ್ಟೆ ಉರಿ ನಿಂಗೆ. ಅದೇ ನಿನ್ಗೂ ತತ್ತೀನಿ ಅಂದಿದ್ರೆ ಧಾರಾಳವಾಗಿ ಹೋಗು ಅಂದಿಟ್ಟಿದ್ದೆ. ಎಲ್ಲ ನನ್ನ ಕರ್ಮ ಆಟೆಯ. ನನ್ನವರು ಅನ್ಕೊಂಡವ್ರೆಲ್ಲ ನನ್ನ ದುಶ್ಮನ್ಗಳಾಗ್ಬಿಟ್ಟವ್ರೆ. ಇರ್ಲಿ, ನನಗೂ ಒಂದು ಕಾಲ ಬಂದಿದೆ. ಆಗ ಆಗ ಎಲ್ರಿಗೂ ನಾನೇ ಇದು ಕುದುರೆ ಕೊಡ್ತೀನಿ.
ಮುದ್ದು ಈಗ ನಿನ್ನ ಉದ್ದೇಶ ನಿಲ್ಲಿಸಿ ಆ ಗಂಜಿ ತೆಗೆದು ಲೋಟಕ್ಕೆ ಹಾಕು ನಾನು ಕುಡಿಬೇಕು. ಇದೇನಮ್ಮಿ ಸರೋಜ, ಕ್ಯಾಮೆ ಮುಗಿಯಕ್ಕೆ ಬದಲೇ ಗಂಜಿ ಕುಡಿತೀಯಾ? ನಿನಗೆ ತಲೆಗಿಲೆ ಕೆಟ್ಟದೇನಮ್ಮಿ? ಹಾ ಈಟೊತ್ತು ಕೆಟ್ಟಿರ್ಲಿಲ್ಲ, ಈಗ ಹೊಟ್ಟೆ ಆಗ್ದಿರೋದಕ್ಕೋ ನೀನ್ ಪ್ರಶ್ನೆ ಮಾಡ್ತಾ ಇರೋದಕ್ಕೋ ಪಾಪ ನೆತ್ತಿಗೆ ಏರ್ತಾ ಇದೆ. ಈಗ ನೀನ್ ಉಯ್ದು ಕೊಟ್ಟಿಲ್ಲ ಅಂದ್ರೆ ಅರ್ಥ ಆಯ್ತ್ಕೊಂಡ್ ಬಿಡಮ್ಮಿ. ಈ ಸಣ್ಣ ವಿಚಾರಕ್ಕೆಲ್ಲ ಯಾಕೆ ಒಂದು ಭದ್ರಕಾಳಿ ಅವತಾರ ತಾಳಿಯ ಕೊಡ್ತೀನಿ. ಬೇಗ ಕೊಡು ಮಗ. ಕೊಡ್ತಾ ಇನ್ ತಳ್ಕೊಳಮ್ಮಿ, ಕೈಯ ನಡುಕ್ತಾ ನನಗೆ. ಹಾ ಕುಡಿಯಕ್ ಮೊದ್ಲು ಇನ್ನೊಂದ್ಕಿತ ಯೋಚನೆ ಮಾಡಿ ನೋಡಮ್ಮಿ. ನಿನ್ನ ಮಗಳೇನಾರು ನೋಡ್ಬಿಟ್ರು ಅಂದ್ರೆ ಯಾರು ಬಂದ್ರೆ ನನ್ಗೇನು ಈ ಗಂಜಿ ಕೊಡ್ತೀಯ ಇಲ್ವಾ? ತಗೊಳಮ್ಮಿ.